ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ವಾರದ ಕತೆ ಕಿಚ್ಚನ ಜೊತೆ ಟೈಟಲ್ ಆಕ್ಚುಲಿ ಇರೋದು, ಆದ್ರೆ ನಿನ್ನೆ ಎಪಿಸೋಡ್ ನಡೆದಿದ್ದು ಮಾತ್ರ ವಾರದ ಕತೆ ವರ್ತು ಸಂತೋಷ್ ಜೊತೆ ಮತ್ತು ಪ್ರತಾಪ್ ಜೊತೆನ ಇತ್ತು. ಸೇಮ್ ಆಸ್ ನಿನ್ನೆ ಎಪಿಸೋಡ್ ನೋಡಿದವ್ರಿಗೆ ಅದನ್ನೇ ಅನ್ಸುತ್ತೆ. ಆ ಎಪಿಸೋಡ್ ಅಲ್ಲಿ ಒಂದು ಕಾನ್ವರ್ಸೇಷನ್ ಆಗ್ಲಿ, ಒಬ್ರು ಬೈದಿದ್ದಾಗ್ಲಿ, ಒಬ್ರಿಗೆ ಏನನ್ನ ಹೇಳಿದ್ದಾಗ್ಲಿ ಕೇವಲ ವರ್ತು ಸಂತೋಷ್ ಅವ್ರಿಗೆ ಮಾತ್ರನೇ ಮತ್ತು ಪ್ರತಾಪ್ ಅವ್ರಿಗೆ ಮಾತ್ರನೇ. ಇವರು ಮನೆ ಮಂದಿ ಎಲ್ಲ ಸೇರಿ ಹಳ್ಳಿಯವರು, ರೈತರು, ಹಳ್ಳಿ ಭಾಷೆ ಮಾತಾಡ್ತಾನೆ, ಹಳ್ಳಿಯವರು ಅಂತೆಲ್ಲ ಮಾತಾಡಿದಾಗ ಯಾವುದೇ ಒಂದು ಮಾತು ಬರಲಿಲ್ಲ ಕಿಚ್ಚವ್ರಿಗಾಗ್ಲಿ ಬಿಗ್ ಬಾಸ್ ಟೀಮ್ಗಾಗ್ಲಿ. ಆದ್ರೆ ಯಾವಾಗಾದ್ರೂ ಇವರು ನಾವು ಹಳ್ಳಿ ಕಡೆಯವರು, ರೈತರು ಅಂತ ಸುದೀಪ್ ಅವರು ಹೇಳ್ತಾ ಇದಾರೆ, ನೀವು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತೀರಾ ಅಂತ. ಎಕ್ಸಾಕ್ಟ್ಲಿ ಅವ್ರು ಹೇಳಿದ್ದು ಕರೆಕ್ಟೇ. ನಾವು ಹಳ್ಳಿ ಕಡೆಯಿಂದ ಬಂದಿದ್ವಿ, ನಿಮ್ ತರ ಡ್ಯಾನ್ಸ್ ಮಾಡಕ್ಕಾಗಲ್ಲ, ನಿಮ್ ತರ ಕಾಮಿಡಿ ಮಾಡಕ್ಕಾಗಲ್ಲ, ಇಂಡಸ್ಟ್ರಿಯಿಂದ ನಾವು ಬಂದಿಲ್ಲ ಅಂತ. ಇವ್ರು ಅದೇ ಸುದೀಪ್ ಸರ್ ಆಗ್ಲಿ, ಬಿಗ್ ಬಾಸ್ ಟೀಮ್ ಆಗ್ಲಿ ಕಳೆದ ವಾರ ಎಷ್ಟಾದ್ರೆ ಅವ್ರ ಮೇಲೆ ಹಳ್ಳಿಯವರು, ಹಳ್ಳಿ ತರ ಮಾತಾಡ್ತಾನೆ, ಹಳ್ಳಿ ತರ ಮುದ್ದೆ ಮಾಡ್ತಾನೆ, ರೈತರಾಗಿದ್ದಾನೆ ಅಂತ ಆಳಿಸಿದಾಗ ಯಾರು ಪ್ರಶ್ನೆ ಮಾಡ್ಲಿಲ್ಲ, ಅದ್ರ ಬಗ್ಗೆ ಯಾರು ಡಿಸ್ಕಸ್ ಮಾಡ್ಲಿಲ್ಲ. ಕೇವಲ ಇವರು ರೈತರು, ನಾವು ಬೇರೆ ನೀವು ಬೇರೆ ಅಂತ ಯಾವಾಗ ಡಿವೈಡ್ ಮಾಡಿ ಮಾತಾಡಿದ್ರು ಪ್ರತಾಪ್ ಅವರು, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾರೆ ಈ ಎಪಿಸೋಡ್ ಅಲ್ಲಿ. ಮತ್ತೆ ಈ ಎಪಿಸೋಡ್ ಅಲ್ಲಿ ಈ ರೀತಿ ಬರೋಣ ಕಾರಣವೇನು, ಮತ್ತೆ ಈ ವಾರ ಯಾಕೆ ವೋಟ್ಸ್ ಮುಖಾಂತರ ಸೇವ್ ಮಾಡಿಲ್ಲ ಅಂತ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದೀಪ್ ಸರ್ ವಿಷಯ ಬಂದಾಗ ಸ್ಟಾರ್ಟ್ ಆಗುತ್ತೆ. ಈ ವಾರ ಈ ಬಗ್ಗೆ ಮಾತಾಡಕ್ಕೆ ಇನ್ನು ಯಾವುದೇ ಕಾನ್ವರ್ಸೇಷನ್ ಇಲ್ಲ, ಯಾವ್ದು ಟಾಸ್ಕ್ ಆಡಿಲ್ಲ, ಜಗಳ ಆಡಿಲ್ಲ, ಯಾವ್ದು ಆರ್ಗ್ಯುಮೆಂಟ್ ಆಗಿಲ್ಲ, ಇನ್ನೊಬ್ರೊಬ್ರು ಕಿತ್ತಾಡಿಲ್ಲ. ಆದ ಕಾರಣ ಒಂದು ವಿಷಯ ಬೇಕಾಗಿತ್ತು, ಅದೇ ವಿಷಯನೇ ವರ್ತುರು. ಇದು ಕ್ಲಾರಿಟಿ ಕೊಡಲ್ಲ ಅಂತ ಇದೇ ವಾರ ಅಲ್ಲ, ಇದಕ್ಕಿಂತ ಮುಂಚೆನೆ ಹೇಳಿದ್ದಾರೆ, 4 ವಾರ ಹಿಂದೆಗಳನ್ನ ಹೇಳಿದ್ದಾರೆ ಕ್ಲಾರಿಟಿ ಕೊಡಲ್ಲ ಅಂತ. ಆವಾಗ ಸಿಗದಿರೋ ವಿಷಯ ಹೀಗೆ ಸಿಕ್ಕಿದ್ ಯಾಕೆ? ಸಿಂಪಲ್ ಇಷ್ಟೇನೆ. ನಾನು ಮೊದಲೇನೆ ಹೇಳಿದೆ, ಕಳೆದ ವಾರಗಳಲ್ಲಿ ವಿನಯ್ ಅವರಾಗ್ಲಿ, ಮನೆ ಟೀಮ್ ಆಗ್ಲಿ ತುಂಬಾ ಸಲ ಅಂದ್ರೆ ತುಂಬಾ ಸಲ ಶ್ರುತಿ ಮೇಡಮ್ ಅವ್ರು ಬಂದಾಗ್ಲೂ ಅದನ್ನೇ ಹೇಳಿದ್ದು, ಇವ್ರು ಹಳ್ಳಿಯವರು, ಹಳ್ಳಿ ಮಾತಾಡ್ತಾನೆ, ರೈತನಾಗಿದ್ದಾನೆ, ಅದ್ ಮಾಡ್ತಾನೆ, ಇದ್ ಮಾಡ್ತಾನೆ ಅಂತ. ಆವಾಗ ಅವ್ರು ಹೇಳ್ಬೋದಾಗಿತ್ತಾನೆ, ಈ ಮನೆಯಲ್ಲಿ ಎಲ್ಲರೂ ಒಂದೇನೆ, ರೈತರು ಬೇರೆ ಅಲ್ಲ, ಸೆಲೆಬ್ರಿಟೀಸ್ ಬೇರೆ ಅಲ್ಲ, ಕಾಮನ್ ಬೇರೆ ಅಲ್ಲ, ಆ ರೀತಿ ಏಕೆ ಪದ ಬಳಸ್ತೀರಂತ ಹೇಳ್ಬೋದಾಗಿತ್ತು. ಆದ್ರೂ ನಾವು ಹೇಳಿಲ್ಲ. ಈಗ ಕೇವಲ ರೈತರು ನಾವು ಆ ರೀತಿ ಮಾಡಕ್ ಆಗಲ್ಲ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ಕೆ ಇಡೀ ಎಪಿಸೋಡ್ ಫುಲ್ ಅದ್ರ ಬಗ್ಗೆನೇ ಮಾತಾಡ್ತಾರೆ ಸುದೀಪ್ ಸರ್. ಯಾಕೆಂದ್ರೆ ನೋಡಿ, ಇಲ್ಲಿ ನೀವು ರೈತರನ್ನು ವಿಕ್ಟಿಮ್ ಕಾರ್ಡ್ ಬಳಸ್ತಾ ಇದ್ರಾ, ಆ ರೀತಿ ಹೇಳ್ಕೊಳ್ಳೇಬಾರ್ದಂತೆ. ರೈತರ ಅಂತ ಹೇಳ್ಕೊಳ್ಳೋದು ತಪ್ಪ, ಹೇಳ್ಕೋಬಾರ್ದು ರೈತರ ಅಂತ. ಅವ್ರು ಎಷ್ಟು ಸಲ ಅಂದಿಲ್ಲ ನೀವು ರೈತರು, ನೀವು ರೈತರು, ನೀವು ರೈತರು ಅಂತ. ಅವ್ರು ಅಂದಾಗ ಬರದಿರೋ ವಿಷಯ ಹೀಗೇನಕ್ಕೆ ಬರುತ್ತೆ? ಖಂಡಿತವಾಗ್ಲೂ ಒಂದು ಸ್ಟೋರಿ ಬೇಕು ಆ ಎಪಿಸೋಡ್ಗೆ, ಒಬ್ಬರನ್ನ ಬೈಬೇಕು, ಅದು ಬಲೆ ಆಗಿತ್ತು ಮಾತ್ರ ವರ್ತೂರ್ ಅಂತ ಹೇಳ್ಬೋದು. ಇದರಲ್ಲಿ ವರ್ತೂರ್ ಅವರು ಕರೆಕ್ಟ್ ಆಗಿದಾರ, ಕರೆಕ್ಟ್ ಆಗಿ ಆಡ್ತಾ ಇದಾರ ಅಂತ ಇಲ್ಲ, ಖಂಡಿತವಾಗ್ಲಿಲ್ಲ. ಅವರು ಕೆಲವು ಕಡೆ ಟಾಸ್ಕ್ ಆಡ್ತಾ ಇಲ್ಲ. ಬಹಳ ಸಲ ಅವರು ಫುಲ್ ಡೌನ್ ಆಗಿದೆ. ಏನಂದ್ರೆ ರಾಕ್ಷಸರು ಗಂಧರ್ವ ಟಾಸ್ಕ್ ಅಲ್ಲಿ ಸಂಗೀತ ಅವರಿಗೆ, ಪ್ರತಾಪ್ ಅವರಿಗೆ ಯಾವಾಗಾದ್ರೆ ಕಣ್ಣು ಸ್ವಲ್ಪ ಬ್ಲೈಂಡ್ ಆಯ್ತು, ಎಫೆಕ್ಟ್ ಆಯ್ತು, ಆವಾಗಿನಿಂದ ಈ ಟಾಸ್ಕ್ ಆಡೋದೇ ಬೇಡ, ಈ ರೀತಿ ಮಾಡೋದೇ ಬೇಡ ಅಂತ ಇವರು ಚೆನ್ನಾಗಿ ಹಿಂಟ್ ಕೊಡ್ತಾ ಇದ್ರೆ ಅಲ್ಲಿರುವ ಆಟಗಾರರಿಗೆ, ಅಲ್ಲಿರುವ ಕಂಟೆಸ್ಟೆಂಟ್ ಗಳಿಗೆ. ನೀವು ಅಗ್ರೆಸಿವ್ ಅನ್ನೋದು ತಪ್ಪೇ ಇಲ್ಲ, ಅಗ್ರೆಸಿವ್ ಒಡಸೆ ಬೇರೆ, ನೀವು ಮಾಡ್ತಿರೋದೇ ಬೇರೆ. ಚೆನ್ನಾಗಿ ಹೇಳ್ಕೊಡ್ತಾ ಇದ್ರೆ ಅಗ್ರೆಸಿವ್ ಆಡಿ ಅಂತ. ಕಾರಣ ಇಷ್ಟೇ ಬಂಧುಗಳೇ, ಒಂದು TRP ಬೇಕು ಅವ್ರಿಗೆ. TRPಗೋಸ್ಕರನೇ ಮುಂದಿನ ವಾರದಿಂದ ಇನ್ನೂ ಚೆನ್ನಾಗಿ ಅಗ್ರೆಸಿವ್ ಆಗಿ ಆಡ್ರಿ ಅಂತ ಹೇಳ್ಕೊಡ್ತಾ ಇದೆ ಬಿಗ್ ಬಾಸ್ ಟೀಮ್ ಆಗ್ಲಿ, ಸುದೀಪ್ ಸರ್ ಆಗ್ಲಿ. ಕೆಲವ್ರಿಗೆ ಅನ್ಸಿದ್ದು ಇದನ್ನೇ. ಏನಕ್ಕಂದ್ರೆ ಅಷ್ಟು ಜನದಲ್ಲಿ ತುಂಬಾ ತಪ್ಪು ಮಾಡಿದ್ದಾರೆ, ಎಲ್ಲರೂ ತಪ್ಪು ಮಾಡಿದ್ದಾರೆ. ಎಷ್ಟೊಂದೆಲ್ಲ ಕಾನ್ವರ್ಸೇಷನ್ ಆಗಿದೆ ಕಳೆದ ವಾರ. ಯಾರ ಬಗ್ಗೆ ಈಗ ವಿನಯ್ ಬಾಗ್ಲಿ ಎಷ್ಟು ಸಲ ಅಗ್ರೆಸಿವ್ ಆಗಿದ್ದಾರೆ, ಒಬ್ರ ಮೇಲೆ ನಿಂದನೆ ಮಾಡಿದ್ದಾರೆ, ಒಬ್ರ ಮೇಲೆ ಕೆಟ್ಟದಾಗ ಮಾತಾಡಿದರೆ. ಆಗ ಬರ್ದಿರೋ ಮಾತುಗಳು ಕೇವಲ ಜನರೇ ಉತ್ತರ ಕೊಡ್ತಾರೆ ಅಂತ ಒಂದೇ ಒಂದು ಮಾತಿಗೆ ಈ ರೀತಿಯಾದ ಟಾಂಟ್ಗಳು ಬರ್ತಾ ಇದೆ, ಇದೆಲ್ಲ ಮಾತುಗಳು ಬರ್ತಾ ಇದೆ. ಮತ್ತೆ ಇದು ಯಾವ್ದು ಸರಿ ಅಂತೀರಾ ನೀವು? ಕಾರ್ತಿಕ್ ವಿಷಯ ಬರ್ತೀನಿ. ಮೊದಲೇದಾಗಿ ಹೊರಗಡೆ ಯಾರು ಒಬ್ರಂತೆ, ಆಮೇಲೆ ಬಿಗ್ ಬಾಸ್ ಮೇಲೆ ಸಂಗೀತ ಅಂತೆ, ಇವಾಗಲೇ ನಮ್ರತ ಅವ್ರಿಗೆ ಫ್ಲರ್ಟ್ ಮಾಡಕತ್ತಾರೆ. ಆ ರೀತಿ ಇವರು ಫ್ಲರ್ಟ್ ಮಾಡ್ಬೇಕಾ? ವಿನಯ್ ಅವರು ಎಷ್ಟು ಸಾರಿ ಬೈದಲ್ಲ, ಎಷ್ಟು ಸಾರಿ ಅವ್ರಿಗೆ ಎಂತೆಂತ ಕೆಟ್ಟ ಕೆಟ್ಟ ಪದಗಳು ಉಪಯೋಗಿಸಿದ್ರೆ, ಲೇಡೀಸ್ ಮೇಲೆ ಆಗ್ಲಿ, ಜೆಂಟ್ಸ್ ಮೇಲೆ ಆಗ್ಲಿ, ಮನೆ ಮಂದಿ ಮೇಲೆ ಆಗ್ಲಿ ಯಾರು ಬಿಗ್ ಬಾಸ್ ಟೀಮ್ ಆಗ್ಲಿ, ಸುದೀಪ್ ಸರ್ ಆಗ್ಲಿ ಅವ್ರಿಗೆ ಸಿಂಪಲ್ ಆಗಿ ಹಂಗೆ ಕನ್ವರ್ಸೇಷನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಒಂದು ಚಿಕ್ಕ ವಿಷಯ ತಗೊಂಡು ರೈತರು ಅಂತ ಹೇಳ್ಕೊಂಡಿದ್ಕೇನೆ ಅಂತ ಹೇಳಿದ್ಕೆ ಇನ್ನೊಂದು ನಂಗೆ ಕ್ಲಾರಿಟಿ ಕೊಡಲ್ಲ ಅನ್ನೋದಕ್ಕೆ ವಿಷಯ ತಗೊಂಡು ಎಪಿಸೋಡ್ ಪೂರ್ತಿ ಮಾತಾಡಲ್ಲ ಸರ್. ಮತ್ತೆ ಕಳೆದ ಎಪಿಸೋಡ್ಗಳಲ್ಲಿ ಅವರು ರೈತರ ಬಗ್ಗೆ ಹೀಯಾಳಿಸಿದ್ರು, ನೀವು ಹಳ್ಳಿಯವ್ರಂತ ಹೀಯಾಳಿಸಿದ್ರು, ಅದೇ ಟಾಪಿಕ್ ಬಹಳ ಸಲ ತಗೊಂಡ್ಬರ್ತಾ ಇದ್ರು. ಆವಾಗ ಎಲ್ಲೋಗಿದ್ರು ಸರ್ ನೀವು? ಕೇಳಬಹುದಾಗಿತ್ತಾನೆ, ಕೇಳೋದಿಲ್ಲ. ಇವ್ರಿಗೆ ಬೇಕಾಗಿದೆ TRP ರೇಟಿಂಗ್ಗೋಸ್ಕರ ಈ ರೀತಿ ಮಾಡ್ತಾ ಇರೋದು ಕರೆಕ್ಟ್ ಆಗಿ ಕಾಣ್ತಾ ಇದೆ. ನೀವು ವರ್ತೂರ್ ಅವ್ರಿಗೆ ಹೇಳಿದ್ದು ಎಲ್ಲಾನು ಸರಿ ಇದೆ, ಬಟ್ ಎಲ್ಲಾ ವಿಷಯಗಳು ಆಗಾಗ ಟಚ್ ಮಾಡಿ ಹೇಗೆ ಬಿಡ್ತಾ ಇದ್ರು, ಈ ವಿಷಯಗಳು ಹಂಗೆ ಟಚ್ ಮಾಡಿ ಹಂಗೆ ಬಿಡ್ಬೇಕಾಯ್ತು. ಎಪಿಸೋಡ್ ಫುಲ್ ಕೊರಿಯೋದಲ್ಲ. ಕೊನೆಗೆ ಟಾಪ್ 3 ಅಲ್ಲಿ ಯಾರು ಇರ್ತಾರ ಅಂತ ಒಂದು ಟಾಪಿಕ್ ಬರುತ್ತೆ. ಆ ಟಾಪಿಕ್ ಅಲ್ಲೇ ಅಲ್ಲಿ ಎಲ್ಲರೂ ಇಟ್ಟಿದ್ದು ಅದನ್ನೇ. ಅವರ ಈಗ ವಿನಯ್ ತಗೊಳ್ಳೋಣ, ಕಾರ್ತಿಕ್ ಫ್ರೆಂಡ್ ಅವನೇ ಇಟ್ರು, ಮೈಕಲ್ ಫ್ರೆಂಡ್ ಅವ್ರನ್ನೇ ಇಟ್ರು. ಈ ವಿಷಯ ಎಲ್ಲೂ ಬರ್ಲಿಲ್ಲ.
ಕೊನೆಗೆ ಮತ್ತೆ ವರ್ತೂರ್ ಹತ್ರ ಬಂದು ವರ್ತೂರ್ ಅವರೇ ಏನಂತ ಚೇಂಜ್ ಮಾಡ್ತೀರಾ, ಮಾಡಲ್ಲ. ಅವರೆಲ್ಲ ಮಾಡಿದ್ರ ತನಿಷಾ ಕಾರ್ತಿಕ್ ಫ್ರೆಂಡ್, ಸಂಗೀತ ಫ್ರೆಂಡ್, ಅವ್ರು ಚೇಂಜ್ ಮಾಡ್ಕೊಂಡ್ರು. ಆ ರೀತಿಯಾಗಿ ಈಗ ಚೇಂಜ್ ಮಾಡದೇ ಇದ್ದಾಗ ವಿಷಯ ಬಂದಾಗ ನಿಮ್ಮನ್ನ ಚೇಂಜ್ ಮಾಡಕ್ಕಾಗಲ್ಲ, ನಿಮ್ಮನ್ನ ಅಸ್ಟ್ರಾಲಜಿ ಮಾಡೋಕೆ ಯಾರೋ ಬರ್ಬೇಕಾಗಿಲ್ಲ, ನಾವೇ ಹೇಳ್ಬೋದು. ನೀವೇ ಸರ್ ಹೇಳ್ಬೇಕು, ಇನ್ಯಾರು ಹೇಳ್ತಾರೆ? ಅಲ್ಲಿ ವಾರ ವಾರ ಏನ್ ನಡೆದಿರುತ್ತೆ ಏನಾಗಿರುತ್ತೆ ಅಂತ ಗೊತ್ತಾಗದಂಗೆ ನೀವೇ ಹೇಳ್ಬೇಕು. ಅವ್ರ ತಪ್ಪ. ಈಗ ತುಕಾಲಿ ಅವ್ರ ಮೊದ್ಲೇ ಎಲ್ಲರೂ ಇಟ್ಟಿದ್ರು, ಅವ್ರು ತುಕಾಲಿನ ಇಟ್ರು, ತುಕಾಲಿ ತಗೊಂಡಾಗಿ ವರ್ತೂರ್ ಮೊದ್ಲೇ ಸ್ಥಾನದಲ್ಲಿ ಇಟ್ರ ಇಲ್ಲ ತಾನೆ. ಆ ರೀತಿಯಾಗಿ ತನಿಷಾ ಚೆನ್ನಾಗಿ ಗೇಮ್ ಮಾಡ್ತಾಳೆ, ತನಿಷಾ ಫೋಟೋ ಇಟ್ರು. ರೈತರ ಪರವಾಗಿ ಡ್ರೋನ್ ಪ್ರತಾಪನ ಫಾಲೋಯಿಂಗ್ ಹೊರಗಡೆ ಹೇಗಿದೆ ಅಂತ ನೀವೆಲ್ಲ ನೋಡೇ ಇರ್ತಾರ. ಅದೇ ಒಂದು ಕಾನ್ವರ್ಸೇಷನ್ ಮೇಲೆ ಅವನ ಆಟ ಆಡೋದು ನೋಡಿ, ರೀತಿ ನೋಡಿ 3ನೇ ಸ್ಥಾನದಾಗ ಇಟ್ರು. ಅದನ್ನು ತಪ್ಪಂದ್ರೆ ಹೆಂಗ ಸರ್? ಅಂದ್ರೆ ಅವ್ರವ್ರ ಫ್ರೆಂಡ್ಸ್ಗೆಲ್ಲ ಇಡಬಹುದು. ಇವರು ಮಾತುಕತೆ, ಇವರ ವ್ಯವಹಾರ ಹೇಗಿದೆ ಅಂದ್ರೆ ಮೊದಲೇದಾಗೆ ಸಂಗೀತನೋ ಕಾರ್ತಿಕನೋ ವಿನಯನ್ ಇಡಬೇಕಾಗಿತ್ತು, ತುಕಾಲಿನೋ ಪ್ರತಾಪ್ನ ಇಡಬಾರ್ದಾಗಿತ್ತು. ಅವ್ರ ಮಾತು ರೀತಿ ಆ ರೀತಿ ಅನ್ಸುತ್ತೆ. ಮತ್ತೆ ಹೇಗೆ ಅನಿಸ್ತು ನಿನ್ನೆ ಎಪಿಸೋಡ್ ಹೇಗಿತ್ತು? ಇಂತ ಕ್ಲಾರಿಟಿ ಕೊಡೋ ವಿಷಯ ತಗೊಂಡು ಅದು ದೊಡ್ಡ ವಿಷಯ ಮಾಡ್ಬೇಕಾಗಿತ್ತ? ಮತ್ತೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತೀರಂತ ಅಂದಿದ್ದು ಯಾವ ರೀತಿ ಅನಿಸ್ತು ನಿಮ್ಗೆ? ಇಷ್ಟು ದಿನ ಇಲ್ದಿದ್ದು ವಿಕ್ಟಿಮ್ ಕಾರ್ಡ್ ಹೀಗೆ ಮಾತ್ರ ಹೇಗೆ ಬಂತು? ಅವ್ರು ಅಂದಿದ್ಕೆ ತಾನೇ ಇವ್ರು ಅಂದಿರೋದು. ನೀವು ರೈತರು ಹಳ್ಳಿಯವರಂತ ಆ ಕಾನ್ವರ್ಸೇಷನ್ ಬಂದಿದ್ಕೇನೆ ನಿನ್ನೆ ಪ್ರತಾಪ್ ಅವ್ರು ಮಾತಾಡಿದ್ದು ತುಂಬಾ ಸರಿ ಇತ್ತು. ಎಲ್ಲರೂ ನೋಡಿದಾಗ, ಎಪಿಸೋಡ್ ನೋಡಿದಾಗ ಪ್ರತಾಪ್ನ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ. ಈ ವಿಷಯ ಬಂದಾಗ ಯಾರು ಮಾತಾಡಲ್ಲ, ಕೇವಲ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೆ ಅನ್ನೋ ವಿಷಯಕ್ಕೆ ಇಷ್ಟೊಂದೆಲ್ಲ ರಾದ್ದಾಂತ ಆಗಿದೆ ಅಂತ ಅನಿಸ್ತಾ ಇದೆ. ಕೆಲವರ ಅಭಿಪ್ರಾಯ ಕೂಡ ಅದೇ ಆಗಿರುತ್ತೆ. ಮತ್ತೆ ನಿಮ್ಗೆ ಹೇಗೆ ಅನಿಸ್ತು? ಸುದೀಪ್ ಸರ್ ವಾರದ ಕಿಚ್ಚನ ಜೊತೆ ಹೇಗಿತ್ತಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.